ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಶ್ರೀ ಜ್ಞಾನಸಿದ್ಧಿವಿನಾಯಕ ದೇವಸ್ಥಾನದ 5ನೇ ವಾರ್ಷಿಕೋತ್ಸವ ಮತ್ತು ಶ್ರೀ ನಾಗದೇಮರಿಗೆ ವಿಶೇಷ ಪೂಜಾ ಕಾರ್ಯಕ್ರಮ. ಶರಣಬಸಪ್ಪ. ಗಂಗಾವತಿ ನಗರದ ಜೂನಿಯರ್ ಕಾಲೇಜ್ ಮೈದಾನದ ಆವರಣದಲ್ಲಿರುವ ಶ್ರೀ ಜ್ಞಾನಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ದೇವಸ್ಥಾನದ 5ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಪೂಜೆ, ಗಣಪತಿ ಹೋಮ ಹಾಗೂ ಶ್ರೀ ನಾಗದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಶರಣಬಸಪ್ಪ ಅವರ ನೇತೃತ್ವದಲ್ಲಿ ಶ್ರದ್ಧಾಭಕ್ತಿಯಿಂದ, ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಕಾರ್ಯಕ್ರಮದ ಧಾರ್ಮಿಕ ವಿಧಿವಿಧಾನಗಳು. ವಾರ್ಷಿಕೋತ್ಸವದ ಪ್ರಯುಕ್ತ ಗಣೇಶನಿಗೆ ಕುಂಕುಮಾಭಿಷೇಕ, ಗಣಪತಿ ಹೋಮ ಸೇರಿದಂತೆ ವಿವಿಧ ಪವಿತ್ರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅತ್ಯುತ್ಸಾಹದಿಂದ ನಡೆಸಿಕೊಡಲಾಯಿತು. ಈ ಸಮಾರಂಭದಲ್ಲಿ ಶ್ರೀ ಜ್ಞಾನಸಿದ್ಧಿ ವಿನಾಯಕ ದೇವಸ್ಥಾನ ಮಂಡಳಿಯ ಸದಸ್ಯರು, ವಾಹನ ಮಾಲೀಕರು ಮತ್ತು ಚಾಲಕರಾದ ಪ್ರವೀಣ್ ಕುಮಾರ್, ಯೋನುಸ್ ಪಾಷ್, ಸಂತೋಷ್, ಮಾಂತೇಶ, ಉಮ್ಮರ್ಸಾಬ್, ಪಂಪನಗೌಡ, ಹನುಮೇಶ, ಹೊಸಳ್ಳಿ ರಾಜು, ಎಸ್ಕೆಬಿ ಮೆಹಬೂಬ್, ಹೊಸಳ್ಳಿ ಮಂಜು, ಮಂಜುನಾಥ ಸಂಗಾಪುರ, ಹುಸೇನ್ ಎಸ್ಪಿಟಿ, ಬುಡನ್, ಸೋಮನಾಥ ಹೊಸಳ್ಳಿ, ಮಧು, ವೀರೇಶ ವೆಂಕಟಗಿರಿ ಹಾಗೂ ಶಿವಪ್ಪ ಉಪ್ಪಾರ ಸೇರಿದಂತೆ ಅನೇಕ ಭಕ್ತರು ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ದಿವ್ಯ ಸಾನ್ನಿಧ್ಯ ಹಾಗೂ ಗಣ್ಯರ ಉಪಸ್ಥಿತಿ. ದಿವ್ಯ ಸಾನ್ನಿಧ್ಯ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೆಬ್ಬಾಳ ಬೃಹನ್ಮಠದ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಈ ವೇಳೆ ಆಶೀರ್ವಚನೆ ನೀಡಿದ ಅವರು, ಶ್ರೀ ಜ್ಞಾನಸಿದ್ಧಿ ವಿನಾಯಕನ ದೇವಸ್ಥಾನ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಶ್ರಾವಣ ಮಾಸದ ವಿಶೇಷ ದಿನವಾದ ಸೋಮವಾರದಂದು ಇಂತಹ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಿದ ಎಲ್ಲ ಮುಖಂಡರಿಗೂ ದೇವರಿಂದ ಹೆಚ್ಚಿನ ಶಕ್ತಿ ಸಿಗಲಿ ಎಂದು ಹರಸಿದರು. ಮುಖ್ಯ ಅತಿಥಿಗಳು ಮಾಜಿ ಶಾಸಕರಾದ ಪರಣ್ಣ ಮುನುವಳ್ಳಿ ಮತ್ತು ಡಾ ಶಿವಕುಮಾರ್ ಮಾಲಿ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ವಿಶೇಷ ಆಹ್ವಾನಿತರು ನಗರಸಭೆಯ ಮಾಜಿ ಸದಸ್ಯರಾದ ವಾಸುದೇವ ನವಲಿ, ಹಿಂದೂಪರ ಸಂಘಟನೆಯ ಮುಖಂಡರಾದ ಅಯ್ಯನಗೌಡ, ಗಂಗಾವತಿಯ ಗುರು ಹಿರಿಯರು, ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಸದ್ಭಕ್ತರು, ದೇವಸ್ಥಾನ ಮಂಡಳಿಯ ಸರ್ವ ಸದಸ್ಯರು, ಶಾಲಾ ಕಾಲೇಜುಗಳ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಅಧಿಕಾರಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗು ತಂದರು. ಅನ್ನ ಸಂತರ್ಪಣೆ ಮತ್ತು ಧನ್ಯವಾದ. ಕಾರ್ಯಕ್ರಮದ ಅಂತ್ಯದಲ್ಲಿ ಶರಣಬಸಪ್ಪ ಅವರು ಮಾತನಾಡಿ, 5ನೇ ವರ್ಷದ ವಾರ್ಷಿಕೋತ್ಸವ ಮಹೋತ್ಸವಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು. ಸಮಾರಂಭದ ಮುಕ್ತಾಯದ ಬಳಿಕ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದ ಹಾಗೂ ಅನ್ನ ಸಂತರ್ಪಣೆಯನ್ನು ವ್ಯವಸ್ಥೆ ಮಾಡಲಾಗಿತ್ತು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972261382. ವರ್ಷದಂತೆ ಕಾಲ ನಮ್ಮ ಸ್ಟೇಡಿಯಂನಲ್ಲಿ ವಿಶೇಷವಾಗಿ ಸಿದ್ಧಿವಿನಾಯಕ ಜ್ಞಾನ ದೇಗುಲದ ಒಂದು ಮೂರ್ತಿ ಪ್ರತಿಷ್ಠಾಪನೆ, ಪೂಜೆ ಪುನಸ್ಕಾರ ಜೊತೆಗೆ ಜನರಿಗೆ ಜನರಿಗೆ ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಶರಣಪ್ಪ ಮತ್ತು ಎಲ್ಲ ಭಾಗವಹಿಸಿಕೊಂಡು ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಸಂಸ್ಕೃತಿ, ಒಂದು ಪ್ರತೀಕ ಇದೆ. 5 ವರ್ಷಗಳಿಂದ ಸಿದ್ಧಿವಿನಾಯಕನ ಪೂಜೆ ಮಾಡೋದ್ರ ಜೊತೆಗೆ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ಬಂದವರಿಗೆ ಎಲ್ಲರಿಗೂ ಭಕ್ತರಿಗೆ ಪ್ರಸಾದವನ್ನು ಕೊಡುವಂಥ ಕಾರ್ಯ ನಡೀತಾರೆ. ನಿಜವಾಗಿ ಸಂತೋಷ. ಇವತ್ತು ಎಲ್ಲ ಈ ಬಳಗದವರಿಗೆ, ಯುವ ಬಳಗದವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ನೋಡ್ತಾ ಇದ್ದೀನಿ ಏಕಾಂಗಿಯಾಗಿ ಇದನ್ನು ಮೊದಲು ಹೇಗಿತ್ತು ಎಲ್ಲರಿಗೂ ಗೊತ್ತಿದೆ. ಒಂದು ಗಂಟೆಗೆ ಗಂಟೆ ಮುಂದೆ ಒಂದು ದೇವ್ರ ಫೋಟೋ ಇತ್ತು ಅಷ್ಟೇ. ಅದನ್ನು ಚೆಂದಾಗಿ ಒಂದು ವಿಘ್ನೇಶ್ವರ
ವಿನಾಯಕನ ಒಂದು ಮೂರ್ತಿ ಸ್ಥಾಪನೆ ಮಾಡಿ ಒಂದು ಗುಡಿ ಥರ ಮಾಡಿದ್ದಾರೆ. ನಿಜವಾಗ್ಲೂ ಯಾಕಂದರೆ ಇಲ್ಲಿ ಮುಂದ್ಗಡೆ ಶಾಲೆ ಕಾಲೇಜುಗಳಿವೆ. ಶಾಲೆ ಕಾಲೇಜಿಗೆ ಹೋಗುವಂಥ ಮಕ್ಕಳು ಪರೀಕ್ಷೆ ಬರೀಬೇಕಾದ್ರೆ ಹಲವಾರು ಬಾರಿ ದೇವರಿಗೆ ಗಣೇಶನಿಗೆ ವಿನಾಯಕನಿಗೆ ನಮಗೆ ಇವತ್ತು ಒಳ್ಳೆಯದಾಗಲಿ ಅಂತಂದು ಬೇಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಇದು ಒಂದು ದೇವಸ್ಥಾನ ಈ ಆವರಣದಲ್ಲಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಹೊರಗಡೆ ಇದ್ದರಿಂದ ಈ ದೇವಸ್ಥಾನ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಅನ್ನ ಸಂತರ್ಪಣೆ ಮಾಡಿ ಜನರಿಗೆ ಏನೋ ಒಂದು ಆಧ್ಯಾತ್ಮಿಕ ಏನೋ ಒಂದು ಫಲವಾಗಿ ಜನರಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಕೋನದಿಂದ ಇನ್ನು ಎಲ್ಲ ವಾಹನ ಮಾಲೀಕರು ಸಣ್ಣಪವರು ಸೇರಿ ಪ್ರತಿ ವರ್ಷ ಮಾಡ್ತಾರೆ. ನಿರಂತರವಾಗಿ ಹೀಗೆ ಮುಂದುವರಿಲಿ ಎಲ್ಲ ಜಿಲ್ಲೆಯಲ್ಲಿ ಒಳ್ಳೆಯದಾಗಲಿ ಅಂತ ನಮ್ಮ ಬೆಳಗಾವಿ ನಗರದ ಶಿವರಾಜ್ ಕಾಲೇಜಿನ ಎದುರುಗಡೆ ಇರತಕ್ಕಂಥ ವಿನಾಯಕ ದೇವಸ್ಥಾನದ 5ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವು ಪ್ರತಿ ವರ್ಷವೂ ಸಹ ಶಿವದಾಸೋಹ ಮತ್ತು ಭಕ್ತಿಯಿಂದ ಪೂಜಾ ಕೈಂಕರ್ಯಗಳು ಸಹ ನಡೆಸ್ತಾ ಇದ್ದು ಬಹಳ ಸಂತೋಷವಾಗಿದೆ. ಈ ಒಂದು ಗಣೇಶನ ವಿಚಾರ ಅದರಿಂದಲೇ ಇಲ್ಲಿ ಮಾಡಬೇಕನ್ನೋದು ಯಾಕಂದರೆ ವಿಘ್ನನಾಶಕನೂ ಹೌದು, ವಿದ್ಯೆಯ ಅಧಿಪತಿನೂ ಹೌದು. ಅಂಥ ಒಂದು ಈ ಒಂದು ಪರಿಸರದಲ್ಲಿ ಸಿದ್ಧಿವಿನಾಯಕ ಜ್ಞಾನಸಿದ್ಧಿ ವಿನಾಯಕ ದೇವಸ್ಥಾನ ಆಗಿದ್ದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸ್ಥಳ ಅಭಿವೃದ್ಧಿಯಾಗಿದೆ. ಇದೇ ರೀತಿಯಾಗಿ ನಮ್ಮ ಶರಣಪ್ಪನವರು ಮತ್ತು ಶ್ರೀ ಶರಣಪ್ಪನವರು ಮತ್ತು ನಮ್ಮ ಬಳಗ ಪ್ರಗತಿಯ ನಮ್ಮ ಎಲ್ಸನ್ಗಳು ಸಹ ನಮಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಇವತ್ತು ಕಾರ್ಯಕ್ರಮ ಇದೇ ರೀತಿ ಸಂಘಕ್ಕೆ ವಿದ್ಯಾರ್ಥಿಯಾಗಿರ್ತಕ್ಕಂಥ ಎಲ್ಲರ ಬಗ್ಗೆ ಬಾಳಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಿವಾರಿಸಿ ಸರ್ವೇಕರ ಐದನೇ ವರ್ಷದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಅನ್ನದಾನ ಕಾರ್ಯಕ್ರಮವನ್ನು ಸಕಲ ಸದ್ಭಕ್ತರು ಎಲ್ಲರೂ ಕೂಡ ಏನಪ್ಪ ಅಂದರೆ ದಾನಿಗಳಿಂದ ಆಮೇಲೆ ಅವತ್ತು ವಾಹನ ಮಾಲೀಕರು ಮತ್ತು ಚಾಲಕರ ವತಿಯಿಂದ ಎಲ್ಲರೂ ಕೂಡ ಏನಂದರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರಣರಾಗಿದ್ದಾರೆ. ಇದೇ ರೀತಿಯಾಗಿ ಎಲ್ಲ ನಮ್ಮಲ್ಲಿ ಏನಪ್ಪ ಅಂತಂದರೆ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಕೂಡ ಏನಪ್ಪ ಅಂದರೆ ಅಣ್ಣ ತಮ್ಮರಾಗಿ ಈ ಒಂದು ಕಾರ್ಯಕ್ರಮ ನಡೆಸಲಾಗುತ್ತಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಏನಪ್ಪ ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಏನಪ್ಪ ಅಂದರೆ ನಮ್ಮ ಒಂದು ಜ್ಞಾನಸಿದ್ಧಿ ವಿನಾಯಕದ ಸಮಿತಿಯ ಪರವಾಗಿ ಹಾಗೂ ನಮ್ಮ ಗ್ರೌಂಡಿನಲ್ಲಿರ್ತಕ್ಕಂಥ ಎಲ್ಲ ವಾಹನ ಮಾಲಕರ ಪರವಾಗಿ ಅವರಿಗೂ ಕೂಡ ಬಂದರೆ ತುಂಬ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಅದ್ದೂರಿಯಾಗಿ ನಡೆಸಿದ್ದೇವೆ. ಮುಂದಿನ ವರ್ಷದ ಕೂಡ ಏನಪ್ಪ ಇದಕ್ಕಿಂತ ಅದ್ದೂರಿಯಾಗಿ ನಾವು ನಡೆಸಲಿದ್ದೇವೆ. ಏನಪ್ಪ ಅಂದರೆ ಯಾರ ಗಂಗಾವತಿ ನಗರದ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ಮಾಡಿದ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ನಮ್ಮ ಒಂದು ಜ್ಞಾನಸಿದ್ಧಿ ವಿನಾಯಕ ದೇವಸ್ಥಾನದ ಪರವಾಗಿ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಸಮಿತಿ ವತಿಯಿಂದ ಇವತ್ತು ವಿಶೇಷ ಕಾರ್ಯಕ್ರಮ ಹಾಗೂ ಈ ವಿಶೇಷ ಕಾರ್ಯಕ್ರಮ ನಡೆಯಬೇಕಂದ್ರೆ ಚಾಲಕರು ಮತ್ತು ಮಾಲೀಕರು ಇವರು ಎರಡೂ ಸಹಕಾರದಿಂದ ಇಲ್ಲೇ ವಿಶೇಷ ಕಾರ್ಯಕ್ರಮ ನಡೀತದೆ. ಅನ್ನಪ್ರಸಾದ ಕಾರ್ಯಕ್ರಮ ನಡೀತದೆ. ಇದಕ್ಕೆ ಏನಂದರೆ ಅನ್ನಪ್ರಸಾದಕ್ಕೆ ಕೈಲಾದಷ್ಟು ಜನರು ಮತ್ತು ಇದಕ್ಕೆ ಸೇವೆ ಮಾಡತಕ್ಕಂಥ ಸಮರ್ಥಗಳು ಸೇವೆದಾರರು ಸಾಕಷ್ಟು ಜನ ಇದ್ದಾರೆ. ಇದಕ್ಕೆ ಇವತ್ತು ಅವರು ಸೇವೆ ಮಾಡಿರೋದಕ್ಕೆ 4,000 ಜನ ಇವತ್ತು ಇಲ್ಲಿ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಊಟ ಮಾಡಿರ್ತಾರೆ. ಈ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಜನಗಳು ಗಂಗಾವತಿಯಲ್ಲಿ ನಮ್ಮ ಗುರು ಹಿರಿಯರು ಹೆಚ್ಚಿನ